ಈಗ ಇವರು ಬೈರೇಗೌಡರು ಬಂದು ಈಗ ಹೊಸದೆಲ್ಲ ಓಡಾಡಲಿಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ಜೀವನ ಮಾಡಬೇಕಲ್ಲ, ಈಗ ಫುಟ್ಪಾತ್ನವರು ಜೀವನ ಮಾಡಬೇಕು, ಓಡಾಡೋರಿಗೆ ತೊಂದರೆ ಆಗ್ಬಾರ್ದು. ಆ ರೀತಿ ಅವ್ರ ಕೆಲಸ ಹೊಸದಾಗಿ ಮಾಡ್ತಾಯಿದ್ದಾರೆ. ಇದಕ್ಕೆಲ್ಲರೂ ಸಹಕಾರ ಕೊಡಬೇಕು ಇದಕ್ಕೆ. ಯಾಕಂದರೆ ಇವತ್ತು ಸಿಟಿ ಬೆಂಗಳೂರು ದಿವಸ ಬೆಳೀತಾನೆ ಇದೆ. ಡೆನ್ಸಿಟಿ ಪಾಪ್ಯುಲೇಷನ್ ಹೆವಿ ಆಗ್ತಿದೆ. ಯಾಕಂದರೆ ಎಲ್ಲರೂ ಇವತ್ತು BA ಇಂಜಿನಿಯರಿಂಗ್ ಮಾಡಿದ ಎಲ್ಲರೂ ಬೆಂಗಳೂರಿಗೆ ಬರಬೇಕು, ಬೇರೆ ಕಡೆ ಎಲ್ಲಿ ಕೆಲಸ ಸಿಗೋದಿಲ್ಲ. ಹೀಗಾಗಿ ಮತ್ತು ಕಾನೂನುಗಳು ಮತ್ತು ಕೆಲವು ಕಠಿಣ ಕಾನೂನು ತೊಗೋಬೇಕಾಗ್ತೈತಿ, ಕೆಲವು ತೊಂದರೆ ಆಗ್ತೈತಿಲ್ಲ ಅಂತೇಳಲ್ಲ. ಆದ್ರೂ ಸ್ವಲ್ಪ ಸಾರ್ವಜನಿಕ ಯೋಚನೆ ಮಾಡಿದಾಗ ಮತ್ತು ಅವ್ರು ಕಠಿಣ ಕಾನೂನು ತೊಗೊಂಡಾಗ ಮತ್ತು ಎಲ್ಲರೂ ಅಡ್ಜಸ್ಟ್ ಆಗ್ಬೇಕಲ್ಲ. ಮೊದಲು ಅದು ಹಿಂಸೆ ಆಗ್ತೈತೆ ಅಂದರೆ ಅದು ಕಂಟಿನ್ಯೂ ಆಗಬಾರ್ದಲ್ಲ, ಅದು ಯಾವುದಕ್ಕೊಂದು ಎಂಡ್ ಬೇಕಲ್ಲ. ಯಾರೋ ಒಬ್ರು ಬಂದಪ್ಪ ಅದಕ್ಕೊಂದು ಅಂತಿಮವಾಗಿ ಒಂದು ಯಾರು ಕೊಡಬೇಕಲ್ಲ. ಏನಾರ ನಾವು ಬರೀ ಅದರಲ್ಲೇ ಅದೇ ಇದರಲ್ಲೇ ಹೋದ್ರಪ್ಪ ಹೆಂಗೈತಂದ್ರೆ ಒಬ್ರು ಚೇಂಜ್ ಮಾಡ್ರೆ ಒಬ್ರು ಬೇಕಲ್ಲ. ಈಗ ಅವ್ರಿಗೆ ಒಬ್ಬ ಹೊಸ್ದಾಗಿ ಚೇಂಜ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹಕಾರ ಕೊಟ್ಟರೆ ಬೇಸ್. ಯಾಕಂದರೆ ಆಗಲೇ ಹೇಳಿದ್ನಲ್ಲ, ಸಂಚಾರಕ್ಕೆ, ಸುಗಮ ಸಂಚಾರಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕು. ಬರೀ ಸರ್ಕಾರದ ಅಂತಲ್ಲ, ನಾವು ಸಾರ್ವಜನಿಕ ಸ್ಥಿತಿಗೆ ಸಹಕಾರ ಕೊಡ್ಬೇಕು. ಯಾವಾಗಲೂ ಸಹಕಾರ ಕೊಟ್ಟರೆ ಮಾತ್ರ ಅನುಕೂಲ ಆಗ್ತದೆ. ಯಾಕಂದರೆ ಯಾವುದೇ ಒಂದು ಕಾನೂನುಗಳಿರ್ಬೋದು, ಸರ್ಕಾರಿ ಸೌಲಭ್ಯಗಳಿರ್ಬೋದು, ಸಾರ್ವಜನಿಕರ ಸಹಕಾರ ಭಾಳ ಮುಖ್ಯ. ಸರ್, ಅಲ್ಲಿ ಕೆಲವೊಂದು ಕಡೆ ಅಧಿಕಾರಿಗಳು ಹೊಡೆಯೋದು ಮತ್ತೆ ಎಲ್ಲ ಕಡೆನೂ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಧಿಕಾರಿಗಳು, ಮಾತು ಮುಂಚೆ ಯಾಕಂದ್ರೆ ಅವ್ರು ಕೆಲಸ ಮಾಡಕ್ಕೆ ಬಿಡ್ದಿರ ಇದ್ರೆ ಹೌದು ಹಿಂಸೆ ಆಗುತ್ತೆ. ನೋಡ್ತಾ ಇದ್ದೀವಿ ನಾವು, TV ಎಲ್ಲ ನೋಡ್ತಾ ಇದ್ದೀವಿ, ಪೇಪರಲ್ಲಿ ನೋಡ್ತಾ ಇದ್ದೀವಿ. ಕೆಲವು ಕಡೆ ಹೋದಲ್ಲೆಲ್ಲ ಅಧಿಕಾರಿಗಳಿಗೆ ಆ ಕೆಲಸ ಮಾಡೋಕ್ಕೆ ಹೋದವರಿಗೆ ಭಾಳ ತೊಂದರೆ ಮಾಡ್ತಾರೆ, ಅಡ್ಡಿಪಡಿಸ್ತಾರೆ, ಕೆಲವು ಕಡೆಗೆ ಹೊಡಿತಾ ಇದ್ದಾರೆ. ಹಿಂಗೆಲ್ಲ ಆಗಬಾರ್ದು. ಯಾಕಂದರೆ ಹೇಳಿದ್ನಲ್ಲ, ಎಲ್ಲರಿಗೂ ಜೀವನ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಐತಿ. ಎಲ್ಲರೂ ಜೀವನ ಮಾಡಬೇಕು. ಈ ಬೆಂಗಳೂರು ಅಂದರೆ ಇವತ್ತು ಎಲ್ಲರಿಗೂ ಆಶ್ರಯದಾನಿ, ನಮ್ಮ ರಾಜಧಾನಿ ಇದು. ಎಲ್ಲರೂ ಬರೋರ್ತಾರೆ, ಎಲ್ಲರಿಗೂ ಅವಕಾಶ ಮಾಡಿಕೊಡು. ಬರೀ ನಾವಿಲ್ಲಿ 10 ವರ್ಷದ ಮಾಡ್ತೀವಿ, 15 ವರ್ಷದ ಮಾಡ್ತೀವಿ, ಈಗ ಕೇಳ್ತೀರಿ, ಈಗ ದಬ್ತೀರಿ ಅಂತ ಪ್ರಶ್ನೆ ಅಲ್ಲ. ಯಾವ್ದಕ್ಕಾರ ಒಂದು ಅಂತಿಮ ಒಂದು ಇರ್ತದಲ್ಲ, ಅದನ್ನ ನಾವು ಮಾಡ್ತೀವಿ. ಬೇರೆ ಪ್ಲೇಸ್ ಹುಡ್ಕೇಬೇಕು. ಈಗ ಹುಡ್ಕೇಳೋದ ಪಾಪ ಈ ಸಂಚಾರ ಮಾಡೋಕ್ಕೆ ಎಲ್ಲರೂ. ಆಮೇಲೆ ಭಾಳ ಎಲ್ಲರೂ ಟ್ಯಾಕ್ಸ್ ಕಟ್ತಾರೆ. ಬರೀ ಬೀದಿ ವ್ಯಾಪಾರ ಅಲ್ಲ, ಎಲ್ಲರೂ ಟ್ಯಾಕ್ಸ್ ಕಟ್ತಾರೆ, ಎಲ್ಲರೂ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ. ಮತ್ತು ಅವರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕಲ್ಲ. ಈಗ ಹೌದು, ಸುಗಮ ಸಂಚಾರ ಆಗ್ಬೇಕಂತ ಪಾಪ ಅವ್ರದ್ದು ಬೈರೇಗೌಡರವ್ರದ್ದು ಭಾಳ ಆಸೆ ಐತೆ. ಒಳ್ಳೆ ಮಿನಿಸ್ಟ್ರ್ ಅವರು. ಒಳ್ಳೆಗೆ ಮೊದಲೆಲ್ಲ ಖುಷಿ ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಾವೆಲ್ಲ ಸಹಕಾರ ಕೊಟ್ಟರೆ ಮಾತ್ರ ಬೆಂಗಳೂರಿಗೆ ಒಂದು. ಯಾಕಂದರೆ ಇವತ್ತು ನಮ್ಮ ಇಂಡಿಯಾದಲ್ಲಿ ಬೆಂಗಳೂರು ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಇದು ಪೊಲ್ಯೂಷನ್ ಇರ್ಬೋದು, ಪೊಲ್ಯೂಷನ್ ಫ್ರೀ ಅಂತ ಹೇಳ್ತಾರೆ. ಆಮೇಲೆ ಟ್ರಾಫಿಕ್ಕು, ಇವತ್ತು ಎಲ್ಲೋದ್ರೂ ಟ್ರಾಫಿಕ್ ಸಮಸ್ಯೆ ಐತಿ. ಇವತ್ತು ಎಲ್ಲಿ ಹೋದ್ರೂ ಟ್ರಾಫಿಕ್ ಸಮಸ್ಯೆ. ಅದನ್ನು ನಾವು ಈಗಲಿಂದಲೇ ಅದಕ್ಕೊಂದು ದಾರಿ ಹುಡುಕಿ ಎಲ್ಲರಿಗೂ ಸುಖ ಸಂಚಾರ ಮಾಡಿಕೊಡ್ಬೇಕಾಗ್ತದೆ. ಸರ್, ಎಕ್ಸ್ಟೆನ್ಷನ್ ಆಗಬೇಕು, ವಿಸ್ತಾರ ಹಾಕ್ಯಂತಲೇ ಹೋಗ್ಬೇಕು ಬೆಂಗಳೂರು. ಈಗ ಆಗಲೇ ಹೇಳಿದ್ನಲ್ಲ, ಇವತ್ತು ಎಲ್ಲರೂ ಯಾವುದೇ ಎಜುಕೇಷನ್ ಮಾಡಿ ಪರ್ಸನ್ಸ್ ಎಲ್ಲರೂ ಇವತ್ತು ಬೆಂಗಳೂರಿಗೆ ಕೆಲಸಕ್ಕೆ ಬರ್ತಾ ಇದ್ದಾರೆ. ಎಕ್ಸ್ಟೆನ್ಷನ್ ಮಾಡ್ಕೊಂತ ಹೋಗ್ಬೇಕು. ನೋಡಿ, ಬಿಡದಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಮತ್ತು ಎಕ್ಸ್ಟೆನ್ಷನ್ ಮಾಡಲೇಬೇಕು. ಮೊದಲೆಲ್ಲ ಇಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ಐತಿ, ಅದನ್ನ ಸತಿಗೆ. ಮತ್ತು ಯಾರಾದರೂ ಇವತ್ತು ಅಂತರದಲ್ಲೇ ಯಾವುದೋ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ, ಎಲ್ಲದೂ ಭೂಮಿ ಮೇಲೇ ಮಾಡಬೇಕು. ಯಾವುದರ ಮತ್ತು ಸರ್ಕಾರಗಳು ಬಂದಾಗ ಮತ್ತು ಅನಿವಾರ್ಯ ಕೆಲವು ಸ್ಟ್ರಾಂಗ್ ಡಿಸಿಷನ್ ತೊಗೋಬೇಕು. ಕೆಲವೊಂದು ಬಿಡದಲ್ಲೇ ಕೆಲವು ಮಂದಿ ಜಾಗ ಕೊಡ್ತೀವಿ ಅಂತಾರೆ, ಕೆಲವು ಮಂದಿ ಕೊಡೋಲ್ಲ ಅಂತಾರೆ. ಕೊಡೋಲ್ಲ ಅನ್ನೋದಕ್ಕಿಂತ ಇವತ್ತು ಸರ್ಕಾರ ನೋಡ್ರಿ ನ್ಯಾಷನಲ್ ಹೈವೇಗಳು ಮಾಡ್ತಾರೆ. ಕೆಲವು ಕಡೆ ಎಲ್ಲ ಊರುಗಳನ್ನ ಹೋಗ್ಬಿಟ್ಟಿರ್ತಾವೆ. ಆಮೇಲೆ ದೇವಸ್ಥಾನಗಳು ಹೋಗ್ಬಿಡ್ತವೆ, ಮಸೀದಿಗಳು ಹೋಗ್ಬಿಡ್ತವೆ, ಚರ್ಚ್ಗಳು ಹೋಗ್ಬಿಡ್ತವೆ. ಮತ್ತು ಅವ್ರಿಗೆ ಸುಮ್ಮನೆ ಇಲ್ವ ಅವರು ಅಂದರೆ ಡೆವಲಪ್ಮೆಂಟ್ ಅಪ್ಪ ಅಂತೇಳಿ ಮತ್ತು ಎಲ್ಲ ಸುಮ್ಮನೆ ಅಂತಾರೆ. ನಾವು ಅಡ್ಜಸ್ಟ್ ಆಗಲೇಬೇಕಲ್ಲ. ಇವತ್ತು ಬೆಂಗಳೂರು ಒಂದು 50 ವರ್ಷದ ಕೆಳಗ ಸುತ್ತ ಒಂದು 10 ಕಿಲೋಮೀಟ್ರ್ ಇತ್ತು. ಅವಾಗ ಬೇಡ 15 ಕಿಲೋಮೀಟ್ರ್, ಈಗ 50 ಕಿಲೋಮೀಟ್ರ್, 80 ಕಿಲೋಮೀಟ್ರ್ ಸತಿ ಹೋಗೈತಿ. ಮತ್ತು ಹೆಂಗೆ ಎಲ್ಲಾದರೂ ಭೂಮಿ ಮೇಲೆ ಮಾಡಬೇಕಲ್ಲ. ಭೂಮಿಗೆ ಕೊಡಲೇಬೇಕು. ಭೂಮಿಗೆ ಕೊಡೋದ್ನಾಗ ಅದಕ್ಕೆ ತಕ್ಕಂಗೆ ಇವತ್ತು ಕಾನೂನು ಕೋರ್ಟಿಗೆ ಹೋದ್ರ ಸತಿಗೆ ನೀವು ಭೂಮಿ ಕೊಟ್ಟಪ್ಪ ಕಾಂಪನ್ಸೇಷನ್ ಕೊಡ್ತಾರೆ. ಅಲ್ಲಿ ಒಂದು 10 ಎಕರೆ ಕೊಟ್ಟರೆ ಇನ್ನೊಂದು ಕಡೆ 10 ಎಕರೆ ಜಾಗ ಯಾರು ಕೊಡೋದಿಲ್ಲ, ಕಾಂಪನ್ಸೇಷನ್ ಕೊಡ್ತಾರೆ. ಜನಸಂಖ್ಯೆ ಡೆನ್ಸಿಟಿ ಪಾಪ್ಯುಲೇಷನ್ ಸಿಕ್ಕಾಪಟ್ಟೆ ಬೆಳೀತಾ ಇದೆ. ಅದು ಅವಶ್ಯಕತೆ ಐತೆ. ಹೌದು, ಅವಶ್ಯಕತೆ ಐತೆ. ಹೌದು, ಅವಶ್ಯಕತೆ ಐತಿ. ಎಕ್ಸ್ಟೆನ್ಷನ್ ಆಗಲೇಬೇಕು. ಹೇಳ್ತೀನಿ, ಎಲ್ಲರೂ ಬೆಂಗಳೂರಿಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ಹೀಗಾಗಿ ಬೆಳೀಲೇಬೇಕು, ಎಲ್ಲರೂ ಸಹಕಾರ ಮಾಡಲೇಬೇಕು. ಆಮೇಲೆ ಇವತ್ತು ಭೂಮಿ ಕೊಟ್ಟರೆ ಸತಿ ಒಳ್ಳೊಳ್ಳೆ ಇದಕ್ಕೆ ಅಮೌಂಟ್ ಸತಿ ಒಳ್ಳೆ ಅಮೌಂಟ್ ಕೊಡ್ತಾ ಇದ್ದಾರೆ. ನಾವು ಲೋಕಲ್ಲೇ ಮಾರಿದ 10 ಲಕ್ಷ 20 ಲಕ್ಷ ಒಂದು ಎಕರೆ ಕೊಡ್ತೀವಿ. ಆದರೆ ಗೌರ್ಮೆಂಟ್ ಕೋಟಿಗಟ್ಟಲೆ ಕೊಡ್ತೀವಿ ಅಂತ ಯಾರು